ಫ್ರೆಂಡ್ಸ್ ನೋಡಿ ಎಷ್ಟೊಂದು ಪ್ರಾಡಕ್ಟ್ಸ್ ಇದೆ, ಕಾಣಿಸ್ತಿದೆ ಅಲ್ವಾ? ಈ ಎಲ್ಲ ಪ್ರಾಡಕ್ಟ್ಸು ಮೀಶೋದಿಂದ ತರಿಸಿದ್ದೀನಿ. ಅಡಿಗೆ ಮನೆಗೆ ತುಂಬಾ ಯೂಸ್ಫುಲ್ ಆಗುವಂತಹ ಪ್ರಾಡಕ್ಟ್ಸ್ ಆ್ಯಂಡ್ ತುಂಬ ರೀಸನಬಲ್ ಪ್ರೈಸಸಲ್ಲಿ ಇದೆ. ಸೊ ಈ ಎಲ್ಲ ಪ್ರಾಡಕ್ಟ್ಸ್ ರಿವ್ಯೂನ ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ಫುಲ್ ನೋಡಿ. ನಿಮ್ಗೆ ಏನಾದರೂ ಯೂಸ್ಫುಲ್ ಅಂತ ಅನಿಸಿದ್ರೆ ಒಂದು ಲೈಕ್ ಮಾಡಿ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಕನ್ನಡತಿ ಗೀತಾ ಮಾತಾಡ್ತಿರೋದು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಿಯಲ್ ರಿವ್ಯೂ ಬೈ ಗೀತಾ. ಫ್ರೆಂಡ್ಸ್, ಇದು ಪ್ಯಾಕ್ ಆಫ್ 2 ಬಂದಿರೋವಂಥದ್ದು. ಮೆಟೀರಿಯಲ್ ಬಂದು ನಮಗೆ ಫುಡ್ ಗ್ರೇಡ್ ಪ್ಲಾಸ್ಟಿಕ್ ಇದೆ. 4 in 1 ಕಂಟೈನರ್, ಅಂದರೆ ಈಚ್ ಕಂಟೈನರಲ್ಲಿ ನಮಗೆ 4 ಐಟಮ್ಸ್ನ ಸ್ಟೋರ್ ಮಾಡಿ ಇಟ್ಕೋಬೋದು. ಇದರಲ್ಲಿ ಗ್ರಾಸರಿ ಆದರೂ ಸ್ಟೋರ್ ಮಾಡ್ಕೋಬೋದು ಅಥವಾ ಡ್ರೈ ಫ್ರೂಟ್ಸ್ ಆದರೂ ಸ್ಟೋರ್ ಮಾಡ್ಕೋಬೋದು. ಈ ಥರ 4 ಇರುತ್ತೆ ನಮಗೆ ಕ್ಯಾಪ್ಸು. ಆ್ಯಂಡ್ ನೋಡಿ, ಇದರಲ್ಲಿ ಡಿವೈಡರ್ಸ್ ಅಂದರೆ 4 ಸೆಕ್ಷನ್ಸು ಇರುತ್ತೆ ನಮಗೆ. ನಾವು ಸಪ್ರೇಟಾಗಿ ಇವಾಗ ಬೇಳೆಕಾಳು ಇರುತ್ತೆ ಅಂದ್ಕೊಳ್ಳಿ, ಬೇರೆ ಬೇರೆ ಬೇಳೆಕಾಳನ್ನ ಒಂದೇ ಬಾಕ್ಸಲ್ಲಿ ಹಾಕ್ಕೊಂಡ್ರೂ ನಮಗೆ ಇದು ಹಾಕಿದ್ದೀವಿ ಅಂದರೆ, ಮುಚ್ಚಳ ಕ್ಲೋಸ್ ಮಾಡಿದ್ದೀವಿ ಅಂದರೆ ಬರೀ ನಮಗೆ ಒಂದು ಬೇಳೆಕಾಳು ಮಾತ್ರ ಬೇಕು ಅಂತ ಇದ್ದರೆ ಪರ್ಟಿಕ್ಯುಲರ್ ಆ ಒಂದು ಮಾತ್ರ ಈ ಥರ ಪೋರ್ ಮಾಡ್ಕೋಬೋದು. ಕಾಣಿಸ್ತಿದೆ ಅಲ್ವಾ? ಈ ಥರ ಸಪ್ರೇಟಾಗಿ ಕೊಟ್ಟಿದ್ದಾರೆ 4 ಕ್ಯಾಪ್ಸ್ ಇದಕ್ಕೆ. ಇದು ನಿಮಗೆ ಬರೀ 2 ಮಾತ್ರ ನಾವು ಹಾಕಿಟ್ಕೊತೀವಿ ಅನ್ನೋರ್ಗಾದರೆ ನೋಡಿ, ಇದನ್ನು ಓಪನ್ ಮಾಡ್ಕೊಂಡಿದ್ದೀವಿ ಅಂದರೆ ಬರೀ 2 ಐಟಮ್ಸ್ ಮಾತ್ರ ಸ್ಟೋರ್ ಮಾಡ್ಕೋಬೋದು. ಕಾಣಿಸ್ತಿದೆ ಅಲ್ವಾ? ಈ ಥರ ಇದೆ. ನಮಗೆ ಇದೂ ಬೇಡ, ಬರೀ ಸಿಂಗಲ್ ಮಾತ್ರ ಸಾಕು ಅಂದರೆ ಇದನ್ನು ಓಪನ್ ಮಾಡಿಕೊಂಡು ನೀವು ಈ ಥರ ಸಿಂಗಲ್ ಆಗಾದರೂ ಯೂಸ್ ಮಾಡ್ಕೋಬೋದು. ನೋಡಿ, ಕಾಣಿಸ್ತಿದೆ ಅಲ್ವಾ? ನಮಗೆ ಮೆಟೀರಿಯಲ್ಲು ಸಹ ಒಳ್ಳೆ ಪ್ಲಾಸ್ಟಿಕ್ಕಿಂದ ಮಾಡಿದ್ದಾರೆ. ನೋಡಿ, ಒಳಗಡೆ ತುಂಬಾ ಚೆನ್ನಾಗಿದೆ. ನಮಗೆ ಕ್ಯಾಪ್ ಬಂದು ನೋಡಿ, ಒಳಗಡೆ ಪೋರ್ಷನ್ನು ಈ ಥರ ಬರುತ್ತೆ. ಆ್ಯಂಡ್ ಮೇಲೆ ಬಂದು ಈ ಥರ ಇದೆ. ಪರ್ಟಿಕ್ಯುಲರ್ ಆಗಿ ನಮಗೆ ಒಂದು ಐಟಮ್ ಮಾತ್ರ ನಾವು ಈ ಥರ ಪೋರ್ ಮಾಡ್ಕೊಂಡು ಕ್ಲೋಸ್ ಮಾಡ್ಕೋಬೋದು. ಇದರ ಪ್ರೈಸ್ ಬಂದು 279 rupees ಇದೆ. ಇದು ಫ್ರೆಂಡ್ಸ್ ನೋಡಿ, ಇದು 1/2 kg ಪ್ಯಾಕೆಟ್ ಇದೆ. ನಾವು ಒಂದು ಬಾಕ್ಸಲ್ಲಿ ಅಂದರೆ ಈಚ್ ಸೆಕ್ಷನಲ್ಲಿ ಎಷ್ಟು ಇಡ್ಸುತ್ತೆ ಅಂತ ನೋಡೋಣ ಮೆಜರ್ ಮಾಡುವಾಗ. ಹಾಫ್ ಕೆ ಜಿಗಿಂತ ಒಂಚೂರು ಜಾಸ್ತಿನೇ ಇಡ್ಸುತ್ತೆ ಅಂತ ಹೇಳ್ಬೋದು. ಆರಾಮಾಗಿ ಯೂಸ್ ಮಾಡ್ಕೋಬೋದು. ನೋಡಿ, ಯಾವ ಬೇರೆ ಸೆಕ್ಷನ್ಗೂ ನಮಗೆ ಇದು ಇದಾಗಿಲ್ಲ, ಲೀಕ್ ಆಗಿಲ್ಲ. ಬರೀ ಒಂದೇ ಒಂದು ಬಾಕ್ಸಲ್ಲಿ ಮಾತ್ರ ಇದೆ. ನಾವು ಬೇಕು ಅಂದರೆ ಬರೀ ಒಂದು ಕ್ಯಾಪ್ ಓಪನ್ ಮಾಡಿಕೊಂಡು, ನೋಡಿದ್ರಲ್ವಾ? ಕಾಣಿಸ್ತಿದೆ ಅಂತ ಅಂದ್ಕೊತೀನಿ. ಈ ಥರ ಯೂಸ್ ಮಾಡ್ಕೋಬೋದು. ಸೂಪರಾಗಿದೆ ಅಂತ ಹೇಳ್ಬೋದು. ನನಗಂತೂ ಸಖತ್ ಇಷ್ಟ ಆಯಿತು. ಖಂಡಿತ ಬೈ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ. ಫ್ರೆಂಡ್ಸ್, ಇದು ಬಂದು ಪ್ಯಾಕ್ ಆಫ್ 16 ಬರುವಂತಹ ಗ್ರಾಸರಿ ಸ್ಟೋರೇಜ್ ಕಂಟೈನರ್ಸು. ನೋಡಿ, ಈ ಥರ ಬರುತ್ತೆ ಬಾಕ್ಸಸ್. ಅಂದರೆ ನಮಗೆ 4 ಬಾಕ್ಸ್ ಇರುತ್ತೆ ಈ ಥರ. ಇದರಲ್ಲಿ ನಮಗೆ ಈಚ್ ಬಾಕ್ಸಲ್ಲಿ ಮತ್ತೆ 4 ಬಾಕ್ಸ್ನ ಕೊಟ್ಟಿರ್ತಾರೆ. ಅಂದರೆ 1200 ml ಬಂದು 4 ಬಾಕ್ಸಸ್ಸು. ಆ್ಯಂಡ್ ಇದನ್ನು ಓಪನ್ ಮಾಡಿ ಇಟ್ಟಿದ್ದೀನಿ ನಾನು. ನೋಡಿ, ನಿಮಗೆ ಈ ಥರ ಬರುತ್ತೆ. ಕಾಣಿಸ್ತಿದೆ ಅಲ್ವಾ? ಈ ಥರದ್ದು ನಮಗೆ 4 ಸೆಟ್ ಬರುತ್ತೆ. ದೊಡ್ಡದು ಬಂದು ಅಂದರೆ 1200 ml 4 ಬಾಕ್ಸಸ್ಸು. ಇದು ಬಂದು 650 ml, ಇದು 4 ಬಾಕ್ಸಸ್ಸು. ಇದು ಬಂದು 350 ml, ಇದು 4 ಬಾಕ್ಸ್ ಬರುತ್ತೆ. ಇದು ಬಂದು 250 ml. ಇದು ಮೆಟೀರಿಯಲ್ ಬಂದು ನಮಗೆ ಫುಡ್ ಗ್ರೇಡ್ ಪ್ಲಾಸ್ಟಿಕ್ ಇದೆ. ಈ ಥರ ಬರುತ್ತೆ ಮೆಟೀರಿಯಲ್. ಕಾಣಿಸ್ತಿದೆ ಅಂತ ಅಂದ್ಕೊತೀನಿ. ಚೆನ್ನಾಗಿದೆ, ಸ್ಟ್ರಾಂಗ್ ಆಗಿದೆ ಆ್ಯಂಡ್ ಕ್ವಾಲಿಟಿನೂ ಚೆನ್ನಾಗಿದೆ. ಇದು ಬಂದು ನೋಡಿ, ಸಿಲ್ವರ್ ಕಲರಲ್ಲಿ ಕೊಟ್ಟಿದ್ದಾರೆ ಕ್ಯಾಪ್ ಬಂದು. ಆ್ಯಂಡ್ ಈಚ್ ಬಾಕ್ಸ್ಗೂ ನಮಗೆ ಈ ಥರ ಸ್ಪೂನ್ಸು ಸಹ ಅವರೇನೆ ಕೊಟ್ಟಿದ್ದಾರೆ. ಇದು 1 kgಗಿಂತ ಜಾಸ್ತಿ ಇಡಿಸುತ್ತೆ. ಇದು 1200 ml. ಕಾಣಿಸ್ತಿದೆ ಅಲ್ವಾ? ಈ ಥರ ನಮಗೆ 4 ಸೆಟ್ ಬರುತ್ತೆ. ನಾನು ಓಪನ್ ಮಾಡ್ತಿಲ್ಲ, ಬರೀ ಒಂದು ಮಾತ್ರ ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ಈ 3ಅಲ್ಲೂ ನಮಗೆ ಈ ಥರದ್ದು 4 ಬಾಕ್ಸ್ನ ಕೊಟ್ಟಿದ್ದಾರೆ. ಒಳಗಡೆ ಇದೆ. ಆ್ಯಂಡ್ ಪ್ರೈಸ್ ಬಂದು 386 rupees ಇದೆ. ಕ್ವಾಲಿಟಿ ಬಗ್ಗೆ ಹೇಳ್ಬೇಕಾದ್ರೆ ಕ್ವಾಲಿಟಿ ಸೂಪರ್ ಅಂದರೆ ಸೂಪರ್ ಆಗಿದೆ. ಬರೀ 386 rupeesಗೆ 16 ಬಾಕ್ಸಸ್ ಬರುತ್ತೆ. ಸೂಪರ್ ಅಂದರೆ ಸೂಪರ್ ಆಗಿದೆ ಅಂತ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಂಡು ಬೈ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇದು ಬಂದು ಪ್ಯಾಕ್ ಆಫ್ 2 ಸ್ಟೈನ್ಲೆಸ್ ಸ್ಟೀಲಿಂದ ಮಾಡಿರುವಂತಹ ಹಾಲಿನ ಕೆಟಲ್ಲು 2 ಬಂದಿದೆ. ಆ್ಯಂಡ್ ಮೇಲೆ ಬಂದು ಸ್ಟೈನ್ಲೆಸ್ ಸ್ಟೀಲ್ ಇದೆ. ಕೆಳಗಡೆ ಬಂದು ನಮಗೆ ಕಾಪರ್ ಇದೆ. ಬಿಸಿ ನಮಗೆ ಕೈಗೆ ತಾಕದಿರಲಿ ಅಂದ್ಬಿಟ್ಟು ಈ ಥರ ಪ್ಲಾಸ್ಟಿಕ್ ಅಂದರೆ ನಮ್ಗೆ ಇದು ಮೆಲ್ಟ್ ಆಗೋದಿಲ್ಲ. ನೀವು ನೋಡೇ ಇಡ್ತೀರಲ್ವ? ಈ ಥರ ಬರುತ್ತೆ. ಆ್ಯಂಡ್ ಪ್ರೈಸ್ ಬಂದು 347 rupees ಇದೆ. ಇದರ ಕೆಪಾಸಿಟಿ ಬಂದು 1.5 ಲೀಟರ್ ಇದೆ. ಆ್ಯಂಡ್ ಸ್ಮಾಲ್ ಒನ್ ಬಂದು 1 ಲೀಟರ್ ಇದೆ. ಇನ್ನೂ ಜಾಸ್ತಿನೇ ಇಡಿಸ್ಬೋದು ಅಂತ ಅನಿಸುತ್ತೆ. ನೋಡಿ, ಈ ಥರ ಇದೆ. ಇದು ಬಂದು 1.5 ಲೀಟರ್, ಇದು ಬಂದು 1 ಲೀಟರ್ ಇದೆ. ಫ್ರೆಂಡ್ಸ್, ಕ್ವಾಲಿಟಿ ಬಗ್ಗೆ ಹೇಳ್ಬೇಕಾದ್ರೆ ತುಂಬ ತಿಕ್ಕಾಗಿದೆ ನೋಡಿ.
ಕಾಣಿಸ್ತಿದೆ ಅಲ್ವಾ ಎಷ್ಟೊಂದು ಸ್ಟ್ರಾಂಗ್ ಇದೆ. ಸೂಪರ್ ಅಂದರೆ ಸೂಪರ್ ಆಗಿದೆ ಅಂತ ಹೇಳ್ಬೋದು. ನಾವು ಅಂಗಡಿಯಲ್ಲಿ ನೋಡಿ ತೊಗೊಂಡ್ರೆ ಯಾವ ಥರ ಇರುತ್ತೆ ಅದೇ ಥರ ಇದೆ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿದೆ. ನಿಮ್ಗೇನಾದರೂ ಬೇಕಿದ್ದರೆ ಖಂಡಿತ ಬೈ ಮಾಡ್ಕೊಳ್ಳಿ. ಒಂದು ಒಳ್ಳೆ ಆಪ್ಷನ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ. ಇದು ಬಂದು ಪ್ಯಾಕ್ ಆಫ್ 2 ಬಂದಿರೋವಂಥದ್ದು ಡಿಸ್ಪೆನ್ಸರ್ಸ್, ಹ್ಯಾಂಡ್ ವಾಶ್ ಡಿಸ್ಪೆನ್ಸರ್ಸ್. ಇದು ನೋಡಿ, ಇದು ಬಂದು ಹ್ಯಾಂಡ್ ವಾಶ್ ಮಾಡೋದಕ್ಕೆ ಯೂಸ್ ಮಾಡೋವಂಥದ್ದು. ಈ ಥರ ನೀವು ಓಪನ್ ಮಾಡಿಕೊಂಡು ನೋಡಿ, ಓಪನ್ ಮಾಡಿಕೊಂಡು ಇದರಲ್ಲಿ ಫಿಲ್ ಮಾಡಿಕೊಂಡು ಮತ್ತೆ ಕ್ಲೋಸ್ ಮಾಡ್ಕೋಬೋದು ಈ ಥರ. ಇದು ಬಂದು ಬ್ರಷ್ ಪೇಸ್ಟು ಈ ಥರ ಹಾಕಿಡೋದಕ್ಕೆ ಯೂಸ್ ಮಾಡ್ಕೊಳ್ಳೋದು. ಅಂದರೆ ಸೆಟ್ ಬಂದಿರೋದು ಇದು. ನಾವು ವಾಶ್ ಬೇಷನ್ ಮೇಲೆ ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೆಟ್ ಥರ. ಇದು ಮೇಲೆ ಬಂದಿರೋದು ಬಂದು ಸ್ಟೀಲಲ್ಲಿ ಕೊಟ್ಟಿದ್ದಾರೆ ನೋಡಿ, ಕಾಣಿಸ್ತಿದೆ ಅಂತ ಅನ್ಕೊತೀನಿ. ಇದು ಎಕ್ಸ್ಟ್ರಾ ಕೊಟ್ಟಿರ್ತಾರೆ. ಇದನ್ನು ನೀವು ಓಪನ್ ಮಾಡಿಕೊಂಡ್ರೆ ನಾವು ಪ್ರೆಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಈ ಥರ ಇದೆ, ತುಂಬಾ ಚೆನ್ನಾಗಿದೆ. ಇದು ಬಂದು ಪ್ಲಾಸ್ಟಿಕ್ ಇದೆ, ಇದು ಬಂದು ಸ್ಟೀಲ್ ಇದೆ. ಕಲರ್ಸು ನಿಮಗೆ ಅವೈಲಬಲ್ ಇದೆ. ಗ್ರೇ ಏನೋ ಒಂದಿದೆ, ಬ್ಲೂ ಆ್ಯಂಡ್ ಗ್ರೇ 2 ಕಲರ್ ಆಪ್ಷನ್ಸ್ ಇದೆ. ಪ್ರೈಸ್ ಬಂದು 165 ರುಪೀಸ್ ಇದೆ. ಕ್ವಾಲಿಟಿ ಬಗ್ಗೆ ಹೇಳ್ಬೇಕಾದ್ರೆ ತುಂಬಾ ಚೆನ್ನಾಗಿದೆ. ಇದು ನೋಡೋದಕ್ಕೆ ಸಖತ್ ಲುಕ್ ಆಗಿದೆ ಅಂತ ಹೇಳ್ಬೋದು. ನೋಡಿ, ನೋಡ್ತಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟೊಂದು ಚೆನ್ನಾಗಿದೆ ಅಂತ. ನಿಮ್ಗೆ ಏನಾದರೂ ಬೇಕಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಂಡು ಬೈ ಮಾಡ್ಕೊಳ್ಳಿ. ಇದು ಬಂದು ತಟ್ಟೆ ಸ್ಟ್ಯಾಂಡು. ಮೆಟೀರಿಯಲ್ ಬಂದು ಸ್ಟೀಲ್ ಇದೆ. ನಮಗೆ ಬಾಟಮಲ್ಲಿ ಸ್ಕಿಡ್ ಆಗ್ದಿರ ಇರೋದಕ್ಕೆ ಈ ಥರ ಸಪ್ರೇಟಾಗಿ ವಾಷರ್ಸ್ನ ಕೊಟ್ಟಿದ್ದಾರೆ, ಕಾಣಿಸ್ತಿದೆ ಅಲ್ವಾ. ಇದು ಬಂದು ಕಿಚನ್, ಮಾಡರ್ನ್ ಕಿಚನ್ ಇಲ್ಲದೆ ಇರೋರು, ರ್ಯಾಕ್ಸ್ ಇಲ್ಲದೆ ಇರೋರು ಅಥವಾ ತಟ್ಟೆ ಸ್ಟ್ಯಾಂಡ್ ದೊಡ್ಡದಾಗಿರುತ್ತಲ್ವಾ ಆ ಥರ ಇಲ್ಲದೆ ಇರೋರಿಗೆ ಇದು ಒಂದು ಒಳ್ಳೆ ಆಪ್ಷನ್ ಅಂತಲೇ ಹೇಳ್ಬೋದು. ನೋಡಿ, ಈ ಥರ ದೊಡ್ಡ ತಟ್ಟೆಯಿಂದ ಹಿಡಿದು ನಮಗೆ ಸ್ಮಾಲ್ ತಟ್ಟೆವರೆಗೂ ಯೂಸ್ ಮಾಡ್ಕೋಬೋದು. ಕಾಣಿಸ್ತಿದೆ ನೋಡಿ, ಎಷ್ಟೊಂದು ದೊಡ್ಡದಾಗಿದೆ. ಮತ್ತು 9 ಇದೆ, ಈ ಥರ ಇಟ್ಕೋಬೋದು ನೀವು. ಇದು 2 ಪ್ಲೇಟ್ 3 ಪ್ಲೇಟ್ ಆದರೂ ಇಟ್ಕೋಬೋದು, ನಿಮ್ಮ ಚಾಯ್ಸ್ ಅದು. ಮೆಟೀರಿಯಲ್ಲು ತುಂಬಾ ಚೆನ್ನಾಗಿದೆ. ಆ್ಯಂಡ್ ಪ್ರೈಸ್ ಬಂದು 217 ರುಪೀಸ್ ಇದೆ. ಕ್ವಾಲಿಟಿ ಸೂಪರ್ ಅಂದರೆ ಸೂಪರ್ ಆಗಿದೆ. ಕಡಿಮೆ ಪ್ರೈಸಲ್ಲಿ ಒಂದು ಒಳ್ಳೆ ಆಪ್ಷನ್. ನಿಮ್ಗೇನಾದರೂ ಬೇಕಿದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಂಡು ಬೈ ಮಾಡ್ಕೊಳ್ಳಿ. ಇದು ಬಂದು ಪ್ಯಾಕ್ ಆಫ್ 2 ಬರುತ್ತೆ. ಅನ್ಬ್ರೇಕಬಲ್ ಸ್ಪಿಲ್ ಪ್ರೂಫು ಮಗ್ಸ್. ಇದು ಚಿಕ್ಕ ಮಕ್ಕಳಿಗೆ ತುಂಬಾ ಅಟ್ರಾಕ್ಟಿವ್ ಆಗಿರುವಂಥದ್ದು ಅಂತ ಹೇಳ್ಬೋದು. ನೋಡಿ, ನಮಗೆ ಇದರಲ್ಲಿ ಹಾಲು ಏನಾದರೂ ಸ್ಟೋರ್, ಹಾಲು ಅಥವಾ ಕಾಫಿ ಯಾವುದಾದ್ರೂ ನೀವು ಸ್ಟೋರ್ ಮಾಡ್ಕೋಬೋದು. ಕ್ಲೋಸ್ ಮಾಡೋದಕ್ಕೆ ನಮ್ಗೆ ಈ ಥರ ಏರ್ ಟೈಟ್ ಇರುವಂತಹ ಲಿಡ್ನ ಕೊಟ್ಟಿದ್ದಾರೆ, ಕಾಣಿಸ್ತಿದೆ ಅಲ್ವಾ. 2 ಬರುತ್ತೆ. ಮೇಲೆ ಬಂದು ಪ್ಲಾಸ್ಟಿಕ್ ಇದೆ, ಇಟ್ಕೊಳ್ಳೋದಕ್ಕೆ ಈ ಥರ ಹ್ಯಾಂಡ್ಲು ಸಹ ಕೊಟ್ಟಿದ್ದಾರೆ. ಒಳಗಡೆ ಬಂದು ಈ ಥರ ಸ್ಟೈನ್ಲೆಸ್ ಸ್ಟೀಲ್ ಇದೆ. ನೋಡಿ, ಚೆನ್ನಾಗಿದೆ ಅಲ್ವಾ, ತುಂಬಾ ಚೆನ್ನಾಗಿದೆ. ಈ ಥರ ಬರುತ್ತೆ ನೋಡಿ, ಈ ಥರ ಇದೆ. ಇದು ಪ್ಯಾಕ್ ಆಫ್ 2 ಬಂದು ನಮಗೆ 220 ರುಪೀಸ್ ಇದೆ ಪ್ರೈಸು. ಕ್ವಾಲಿಟಿ ಬಗ್ಗೆ ಹೇಳ್ಬೇಕಾದ್ರೆ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಮಕ್ಕಳಿಗೆ ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ. ಒಂದೊಂದು ಮಗು ಹಾಲೇ ಕುಡಿಯಲ್ಲ ಅಂತ ಹಠ ಮಾಡುತ್ತೆ ನೋಡಿ, ಈ ಥರ ಅಟ್ರಾಕ್ಟಿವ್ ಆಗಿರೋದನ್ನು ಕೊಟ್ಟು ಮಕ್ಕಳ ಕೈಯಲ್ಲಿ ಹಾಲನ್ನ ಕುಡಿಸ್ಬೋದು. ತುಂಬಾ ಚೆನ್ನಾಗಿದೆ. ನಿಮ್ಗೇನಾದರೂ ಬೇಕಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಂಡು ಬೈ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇದು ಪ್ಯಾಕ್ ಆಫ್ 2 ಬಂದಿರುವಂತಹ ವೆಜಿಟೇಬಲ್ ಚಾಪರು. ಜಾಸ್ತಿ ನಾವು ಆನಿಯನ್ನೇ ಚಾಪ್ ಮಾಡ್ತಿರ್ತೀವಿ. ಇದರಲ್ಲಿ ನೀವು ಕ್ಯಾರೆಟ್, ಬೀನ್ಸ್ ಈ ಥರ ವೆಜಿಟೇಬಲ್ಸ್ನು ಚಾಪ್ ಮಾಡ್ಕೋಬೋದು. ಕೆಪಾಸಿಟಿ ಬಂದು 1000 ml ಇದೆ. ನೋಡಿ, ಎಷ್ಟು ಲೆಂತ್ ಬರುತ್ತೆ, ಕಾಣಿಸ್ತಿದೆ ಅಂತ ಅನ್ಕೊತೀನಿ. ನೋಡಿ, ಒಳಗಡೆ ಈ ಥರ ಇರುತ್ತೆ. ಇದು ಚಾಪ್ ಮಾಡುವಂತಹ ಬ್ಲೇಡ್ಸ್, ಕಾಣಿಸ್ತಿದೆ ಅಲ್ವಾ. ಈ ಥರ ಫಿಕ್ಸ್ ಮಾಡಿಕೊಂಡು ಇದನ್ನು ಆನಿಯನ್ಸ್ ಹಾಕ್ಕೊಂಡು ಈ ಥರ ಲಾಕ್ ಮಾಡ್ಕೋಬೇಕು. ಈ ಥರ ಇಟ್ಕೊಂಡು ಮೇಲೆ ಇಟ್ಕೊಂಡು ನೋಡಿ, ಈ ಥರ ಮಾಡಿದ್ದೀವಿ ಅಂದರೆ ನಮಗೆ ಬ್ಲೇಡ್ಸಿಂದ ಟರ್ನ್ ಆಗೋದ್ರಿಂದ ನೀಟಾಗಿ ಚಾಪ್ ಆಗುತ್ತೆ. ಇದು ಬಂದು ಫಸ್ಟ್ ಒನ್. ಸೆಕೆಂಡ್ ಬಂದು ಇದು ನೋಡಿ, ಒಳಗಡೆ ಈ ಥರ ಬರುತ್ತೆ ಸೇಮ್. ಇದು ಬಂದು ಚಾಪಿಂಗ್ ಬ್ಲೇಡ್ಸು. ಆ್ಯಂಡ್ ಮೇಲೆ ಬಂದು ಈ ಥರ ಬರುತ್ತೆ. ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಏನಂದರೆ ಈ ಥರ ಎಕ್ಸ್ಟ್ರಾ ಕೊಟ್ಟಿರ್ತಾರೆ ಇದರಲ್ಲಿ. ನೋಡಿ, ಇದು ಬಂದು ನಾವು ಕೈಯಲ್ಲಿ ಈ ಥರ ಮಾಡ್ಕೋಬೇಕು. ಇದು ಬಂದು ಪ್ರೆಸ್ಸಿಂಗ್. ಈ ಥರ ನಾವು ಪ್ರೆಸ್ ಮಾಡಿಕೊಂಡು ನೋಡಿ, ಈ ಥರ ಲಾಕ್ ಮಾಡ್ಕೊಂಡಿದ್ದೀವಿ ಅಂದರೆ ಲಾಕ್ ಆಗುತ್ತೆ. ಇದನ್ನು ಓಪನ್ ಮಾಡಿಕೊಂಡ್ರೆ ಈ ಥರ ಓಪನ್ ಆಗುತ್ತೆ. ಇದರಲ್ಲಿ ಆಗ ಆನಿಯನ್ಸ್ನ ಹಾಕ್ಕೊಂಡು ತೋರಿಸ್ತೀನಿ ನೋಡಿ ನಿಮಗೆ ಮ್ಯಾನ್ಯುವಲ್ ಆಗಿ ಒಂದ್ಸಲ. ನೋಡಿ, ಈ ಥರ ಚಾಪ್ ಮಾಡ್ಕೋಬೇಕು. ನಾವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀವಿ ಅಂದರೆ ಜಾಸ್ತಿ ಹಾಕ್ಕೋಬೇಕು. ನಾನು ಜಸ್ಟ್ ನಿಮಗೆ ಗೊತ್ತಾಗಲಿ ಅನ್ನೋ ರೀಸನ್ಗೆ ಈ ಥರ ತೋರಿಸ್ತಿದ್ದೀನಿ. ಇದು ಆಲ್ಮೋಸ್ಟ್ ತುಂಬ ಜನರ ಮನೆಯಲ್ಲಿ ಇರುತ್ತೆ, ಸೊ ಅದಕ್ಕೆ ಅದನ್ನು ತೋರಿಸ್ತಿಲ್ಲ. ನೋಡಿ, ಈ ಥರ ಪ್ರೆಸ್ ಮಾಡಿಕೊಂಡು ನೋಡಿ, ಹಿಂಗಿರುತ್ತಲ್ವ, ಈ ಥರ ಮಾಡಿದ್ದೀವಿ ಅಂದರೆ ಜಾಸ್ತಿ
ಇದರಲ್ಲಿ ಆನಿಯನ್ ಎಲ್ಲ ಹಾಕಿದ್ದಾದಮೇಲೆ ನಾವು ಇದು ಹ್ಯಾಂಡಲ್ ಥರ ನೋಡಿ ಈ ಥರ ಇಟ್ಕೊಂಡು ಈ ಥರ ಚಾಪ್ ಮಾಡಿದ್ದೀವಿ ಅಂದರೆ ನಮಗೆ ಎಷ್ಟು ಸೈಜಿಗೆ ಬೇಕೋ ಇಲ್ಲಿ ಗೊತ್ತಾಗತ್ತೆ ನೋಡಿ ನಮಗೆ ನಾವು ಚಾಪ್ ಮಾಡಬೇಕಾದ್ರೆ ಯಾವ ಸೈಜಲ್ಲಿ ನಮಗೆ ಚಾಪ್ ಆಗಿದೆ ಅನ್ನೋದು ಗೊತ್ತಾಗತ್ತೆ. ಇನ್ನೂ ಸ್ವಲ್ಪ ನಮಗೆ ಚಿಕ್ಕದು ಬೇಕು ಅಂದರೆ ಈ ಥರ ಚಾಪ್ ಮಾಡಿಕೊಂಡ್ರೆ ಆಗತ್ತೆ. ನಿಮಗೆ ಸೈಜ್ ಯಾವ ಸೈಜಿಗೆ ಬೇಕು ಅನ್ನೋದನ್ನು ನೀವು ನೋಡಿಕೊಂಡು ಚಾಪ್ ಮಾಡ್ಕೊಳ್ಳಿ. ಮತ್ತು ನೋಡಿ ಈ ಥರ ಓಪನ್ ಮಾಡಿದ್ದೀವಿ ಅಂದರೆ ಈ ಥರ ಇರುತ್ತೆ. ತಗೊಂಡು ನಮಗೆ ನೋಡಿ ಕಾಣಿಸ್ತಿದೆ ಅಲ್ವಾ, ನೋಡಿ ಈ ಥರ ಕೊಟ್ಟಿರ್ತಾರೆ ನಮಗೆಲ್ಲ. ಇದನ್ನು ಒಂದು ಪ್ಲೇಸ್ಗೆ ತಗೊಳ್ಳೋದಕ್ಕೆ ಈ ಥರ ಕೊಟ್ಟಿರ್ತಾರೆ. ಇದನ್ನು ಬೇಕಾದರೂ ಯೂಸ್ ಮಾಡ್ಕೊ ಅಥವಾ ಕೈಯಲ್ಲಾದ್ರೂ ತೊಗೋಬೋದು. ನೋಡಿ ನೀವು ಈ ಥರ ಇರುತ್ತೆ. ನಿಮಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜಲ್ಲಿ ನೀವು ನೋಡಿಕೊಂಡು ಚಾಪ್ ಮಾಡ್ಕೊಳ್ಳಿ. ಪ್ರೈಸ್ ಬಂದು 317 ರೂಪೀಸ್ ಇದೆ. ಕ್ವಾಲಿಟಿ ಬಗ್ಗೆ ಹೇಳ್ಬೇಕಾದ್ರೆ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ನಮ್ಮ ಟೈಮ್ನ ಸೇವ್ ಮಾಡುತ್ತೆ ಅಂತ ಹೇಳ್ಬೋದು. ನೀವು ಕೊಂಬೋ ತೊಗೊಂಡಿದ್ದೀರಾ ಅಂದರೆ ಇದನ್ನಾದರೂ ಯೂಸ್ ಮಾಡ್ಕೋಬೋದು, ಅಥವಾ ಈ ಥರ ಯೂಸ್ ಮಾಡೋರಿದ್ರೂ ಈ ಥರ ಆದರೂ ಯೂಸ್ ಮಾಡ್ಕೋಬೋದು. ಕ್ವಾಲಿಟಿ ವೈಸ್ 10 ಔಟ್ ಆಫ್ 10 ಅಂತ ಹೇಳ್ಬೋದು. ಸೂಪರ್ ಆಗಿದೆ. ನಿಮ್ಗೇನಾದರೂ ಬೇಕಿದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಂಡು ಬೈ ಮಾಡ್ಕೊಳ್ಳಿ. ಇದು ಬಂದು ಚಕ್ಲಿ ಮೇಕರ್ ಅಂತಾರಲ್ವ, ಚಕ್ಲಿ ಆಗಿರ್ಬೋದು ಅಥವಾ ಸೇಮಿಯಾ ಬರುತ್ತಲ್ವ, ಅದು ಮುರುಕು ನಿಮ್ಗೆ ಯಾವ್ದು ಬೇಕೋ ಅದನ್ನು ಮಾಡ್ಕೊಳ್ಳೋ ಅಂತಹ ಮೇಕರ್. ನೋಡಿ ಈ ಥರ ಬರುತ್ತೆ. ಇದು ಬಂದು ಸ್ಟೀಲ್ ಕಾಣಿಸ್ತಿದೆ ಅಂತ ಅಂದ್ಕೊತೀನಿ. ನೋಡಿ ಸ್ಟೈನ್ಲೆಸ್ ಸ್ಟೀಲ್ ಇದೆ ಇದು. ಆ್ಯಂಡ್ ಈ ಪೋರ್ಷನ್ ಮಾತ್ರ ನಮಗೆ ಪ್ಲಾಸ್ಟಿಕ್ಕಲ್ಲಿ ಕೊಟ್ಟಿದ್ದಾರೆ. ಮತ್ತು ಪ್ಲೇಟ್ಸ್ ಬಂದು ನಮಗೆ 14 ಪ್ಲೇಟ್ಸ್ ಇದೆ. ನೋಡಿ ಈ ಥರ 14 ಪ್ಲೇಟ್ಸ್ ಇದೆ. ಈ ಥರ ಬಾಕ್ಸಲ್ಲಿ ನಮಗೆ ಕೊಟ್ಟಿರ್ತಾರೆ, ವಿತ್ ಲಿಡ್ ಕೊಟ್ಟಿರ್ತಾರೆ. ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಇದು ಬಂದು ಸೇಮಿಯಾದು, ಇದು ಬಂದು ಮುರುಕು. ಡಿಫ್ರೆಂಟ್ ಟೈಪಲ್ಲಿ ನಮಗೆ ಕೊಟ್ಟಿದ್ದಾರೆ. ನಿಮ್ಗೆ ಯಾವ್ದು ಬೇಕೋ ಅದನ್ನು ನೀವು ಹಾಕ್ಕೊಂಡು ಯೂಸ್ ಮಾಡ್ಕೋಬೋದು. ನಾನು ನಿಮಗೆ ಒಂದು ಮಾತ್ರ ಶಾಂಪಲ್ ಆಗಿ ತೋರಿಸ್ತೀನಿ. ಇದು ಈ ಥರ ಇರುತ್ತಲ್ವ, ಈ ಥರ ಓಪನ್ ಮಾಡಿಕೊಂಡು ಇದರೊಳಗಡೆ ಇದು ಜಸ್ಟ್ ಈ ಥರ ಬಟನ್ ಪ್ರೆಸ್ ಮಾಡಿಕೊಂಡು ಈ ಥರ ಮೇಲೆಗೆ ತೊಗೋಬೋದು ನಾವು. ಕಾಣಿಸ್ತಿದೆ ಅಂತ ಅಂದ್ಕೊತೀನಿ. ಇವಾಗ ಇದರೊಳಗಡೆ ಹಿಟ್ಟನ್ನ ಹಾಕ್ಕೊಂಡು ನಮಗೆ ಯಾವ್ದು ಬೇಕೋ ಅಂದರೆ ಯಾವ ಒಂದು ಶೇಪಲ್ಲಿ ನಮಗೆ ಬೇಕೋ ಅದನ್ನು ನಾವು ಈ ಥರ ಫಿಟ್ ಮಾಡಿಕೊಂಡು ನೋಡಿ ಈ ಥರ ಹಾಕ್ಕೊಂಡು ಪ್ರೆಸ್ ಮಾಡಬೇಕು. ನಾನು ನಿಮಗೆ ಹಾಕಿ ತೋರಿಸ್ತೀನಿ. ಇದು ಪ್ರೈಸ್ ಬಂದು 318 ರೂಪೀಸ್ ಇದೆ ಪ್ರೆಸೆಂಟ್ ಪ್ರೈಸು. ನಾನಿವಾಗ ಹಾಕಿ ತೋರಿಸ್ತೀನಿ. ಈ ಥರ ಹಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಕಾಣಿಸ್ತಿದೆ ಅಲ್ವಾ, ಅಕ್ಕಿ ಹಿಟ್ಟಿದ್ದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದರಲ್ಲಿ ಹಾಕಿ ನಿಮಗೆ ತೋರಿಸ್ತೀನಿ. ನೋಡಿ ಹಿಂಗಿರುತ್ತೆ ಇದು, ಕಾಣಿಸ್ತಿದೆ ಅಲ್ವಾ. ನೋಡಿ ಇವಾಗ ನಾವು ಬಂದು ಸೇಮಿಯಾ ಅಂದರೆ ಅಂತಲೇ ಹೇಳೋದು. ಈ ಕಡೆ ಈ ಥರ ಹಿಟ್ಟು ಹಾಕ್ಕೋಬೇಕು. ಹಾಕ್ಕೊಂಡಿದ್ದಾದಮೇಲೆ ತೋರಿಸ್ತೀನಿ. ನಾನು ಆವಾಗಲೇ ಒಂದು ಸಲ ಟ್ರೈ ಮಾಡಿ ನೋಡಿದೆ, ತುಂಬ ಚೆನ್ನಾಗಿ ಬಂತು. ಈ ಥರ ಹಾಕಬೇಕು. ಹಾಕ್ಕೊಂಡಿದ್ದಾದಮೇಲೆ ಲಿಡ್ಡನ್ನ ಕ್ಲೋಸ್ ಮಾಡ್ಕೋಬೇಕು. ಲಾಕ್ ಮಾಡಿದ್ದೀವಲ್ವ. ಈಗ ಜಸ್ಟ್ ನಾವು ಈ ಥರ ಇಟ್ಕೊಂಡು ನೋಡಿ ಹಿಂಗೆ ಪ್ರೆಸ್ ಮಾಡಿದ್ದೀವಿ ಅಂದರೆ ನಮಗೆ ಈ ಥರ ಬರುತ್ತೆ. ಕಾಣಿಸ್ತಿದೆ ಅಂತ ಅಂದ್ಕೊತೀನಿ. ಇದು ಒಂದು ಸಲ ನಾವು ಈ ಥರ ಪ್ರೆಸ್ ಮಾಡ್ತೀವಲ್ವ, ನೋಡಿ ಕಾಣಿಸ್ತಿದೆ ನೋಡಿ. ಈ ಥರ ಒಂದು ಸಲ ಕಂಪ್ಲೀಟ್ ಪ್ರೆಸ್ ಆದಮೇಲೆ ಇಲ್ಲಿ ಕಟ್ ಆಗುತ್ತೆ. ಆ್ಯಂಡ್ ಎಗೇನ್ ನಾವು ಅದೇ ಪ್ಲೇಸಿಂದ ಸ್ಟಾರ್ಟ್ ಮಾಡ್ಕೋಬೇಕು. ನೋಡಿ ತುಂಬ ಈಸಿ ಅಂತ ಹೇಳ್ಬೋದು. ಎಷ್ಟು ಚೆನ್ನಾಗಿ ಬಂದಿದೆ, ಕಾಣಿಸ್ತಿದೆ ಅಲ್ವಾ. ಈ ಥರ ಬರುತ್ತೆ. ತುಂಬಾ ಈಸಿ ಇದೆ ಅಂತ ಹೇಳ್ಬೋದು. ಎಗೇನ್ ನಾವು ಈ ಥರ ಪ್ರೆಸ್ ಮಾಡಿಕೊಂಡು ಈ ಥರ ಲಾಕ್ನ ಓಪನ್ ಮಾಡ್ಕೊಂಡು ಮತ್ತೆ ಸೇಮ್ ಪ್ರಾಸೆಸ್ನ ಕಂಟಿನ್ಯೂ ಮಾಡಬೇಕು. ನೀವು ಈ ನೋಡಿ ನಾನು ಬಂದು ಸೇಮಿಯಾಗೆ ಮಾಡಿರೋದು. ಈ ಥರ ಬರುತ್ತೆ. ನೀವು ಇದೇ ಪ್ರಾಸೆಸ್ನ ಬೇರೆ ಪ್ಲೇಟ್ಸಿಂದ ಮಾಡ್ಕೊಂಡಿದ್ದೀರಾ ಅಂದರೆ ನೀವು ಮುರುಕಾದರೂ ಮಾಡ್ಕೋಬೋದು, ಅಥವಾ ಇನ್ನು ನೋಡಿ ಈ ಥರ ಚಕ್ಲಿ ಬರುತ್ತೆ ನೋಡಿ, ಚಕ್ಲಿ ಆದರೂ ಮಾಡ್ಕೋಬೋದು. ತುಂಬ ಇದೆ ಪ್ಲೇಟ್ಸು. ನಿಮಗೆ ಬೇಕಾಗಿರೋಂತಹ ಶೇಪಲ್ಲಿ ಬೇಕಾಗಿರುವಂತಹ ಐಟಮ್ನ ನೀವು ಮಾಡ್ಕೋಬೋದು. ಮಾಡೋವಂತಹ ಪ್ರಾಸೆಸ್ಸು ತುಂಬಾ ಈಸಿ ಇದೆ. ನಮಗೆ ಕೈ ಏನು ನೋವು ಬರಲ್ಲ. ಖಂಡಿತ 100% ರೆಕಮೆಂಡಬಲ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ನಿಮ್ಗೇನಾದರೂ ಬೇಕಿದ್ದರೆ ಖಂಡಿತ ಬೈ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ.
ಇದು ಬಂದು ಸ್ಟೈನ್ಲೆಸ್ ಸ್ಟೀಲಲ್ಲಿ ಬಂದಿರುವಂಥದ್ದು. ಇದೊಂಥರ ಮಲ್ಟಿಪರ್ಪಸ್ ಸ್ಟ್ಯಾಂಡ್ ಅಂತ ಹೇಳ್ಬೋದು. ಫ್ರೂಟ್ ಬೌಲ್ ಆಗಿ ಯೂಸ್ ಮಾಡ್ಕೋಬೋದು, ವೆಜಿಟೇಬಲ್ಸ್ನ ಸ್ಟೋರ್ ಮಾಡ್ಕೋಬೋದು, ಮತ್ತು ಫ್ಲವರ್ಸ್ ಇರುತ್ತಲ್ವ ಡಿಸೈನ್ಗೆ ಇಡ್ತೀವಿ ನೋಡಿ, ಅದಕ್ಕಾದರೂ ಯೂಸ್ ಮಾಡ್ಕೋಬೋದು. ನಿಮಗೆ ಫೋಟೋ ಆ್ಯಡ್ ಮಾಡಿರ್ತೀನಿ ನೋಡಿ, ಅಷ್ಟೊಂದು ಶೇಪ್ಸಲ್ಲಿ ನೀವು ಇದನ್ನು ಯೂಸ್ ಮಾಡ್ಬೋದು. ಇದು ನೋಡಿ, ಫಸ್ಟ್ ಶೇಪ್ ಈ ಥರ, ಆ್ಯಂಡ್ ಸೆಕೆಂಡ್ ಒನ್ ಬಂದು ಈ ಥರ ಕಾಣಿಸ್ತಿದೆ ಅಲ್ವಾ, ಆ್ಯಂಡ್ ಈ ಥರ ಸ್ಟ್ರೈಟಾಗಿ ಯೂಸ್ ಮಾಡ್ಕೊಬೋದು, ಮತ್ತು ಈ ಥರ ಯೂಸ್ ಮಾಡ್ಕೋಬೋದು, ಆ್ಯಂಡ್ ಈ ಥರನೂ ಯೂಸ್ ಮಾಡ್ಕೋಬೋದು ನೋಡಿ, ಈ ಥರ ಯೂಸ್ ಮಾಡ್ಕೋಬೋದು. ನಿಮ್ಗೆ ಯಾವ ಥರ ಬೇಕೋ ಆ ಥರ ಇಟ್ಕೊಂಡು ಇದನ್ನು ಯೂಸ್ ಮಾಡ್ಕೋಬೋದು. ಆ ಶೇಪಲ್ಲಿ ಇದು ಸೆಟ್ ಆಗುತ್ತೆ ಅಂತ ಹೇಳ್ಬೋದು. ಪ್ರೈಸ್ ಬಂದು 245 ರುಪೀಸ್ ಇದೆ. ಕ್ವಾಲಿಟಿ ಬಗ್ಗೆ ಹೇಳ್ಬೇಕಾದ್ರೆ ಕ್ವಾಲಿಟಿ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಒಂದೇ ಪ್ರೈಸಲ್ಲಿ ಡಿಫ್ರೆಂಟ್ ಶೇಪ್ಸಲ್ಲಿ ನಾವು ಯೂಸ್ ಮಾಡ್ಕೋಬೋದು. ಕ್ವಾಲಿಟಿ ಈಸ್ ಟೂ ಗುಡ್. ನನಗಂತೂ ವರ್ತ್ ಫಾರ್ ಮನಿ ಅಂತ ಅನ್ನಿಸ್ತು. ನಿಮಗೆ ಬೇಕಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಂಡು ಬೈ ಮಾಡ್ಕೊಳ್ಳಿ. ಇದು ಬಂದು ಪ್ಯಾಕ್ ಆಫ್ 6 ಬಂದಿರುವಂತಹ ಕಾಫಿ ಮಗ್ಸ್ ನೋಡಿ. ಇನ್ನು ಮೇಲೆ ಮೆಟೀರಿಯಲ್ ಬಂದು ನಮಗೆ ಪ್ಲಾಸ್ಟಿಕ್ ಇದೆ, ಆ್ಯಂಡ್ ಒಳಗಡೆ ಬಂದು ಸ್ಟೈನ್ಲೆಸ್ ಸ್ಟೀಲ್ ಇದೆ. ಕಾಣಿಸ್ತಿದೆ ಅಲ್ವಾ, ಈ ಥರ ಇದೆ ನೋಡಿ. ಕೆಳಗಡೆನು ಬಾಟಮ್ ಈ ಥರ ಇದೆ, ಆ್ಯಂಡ್ ಮೇಲೆ ಬಂದು ಈ ಥರ ಪ್ಲಾಸ್ಟಿಕ್ ಕೊಟ್ಟಿದ್ದಾರೆ, ಆ್ಯಂಡ್ ಡಿಸೈನ್ ನೋಡಿ ಈ ಥರ ಇದೆ. ಇದು ಬಂದು ಹ್ಯಾಂಡ್ಲ್. ಇದರಲ್ಲಿ ಕಲರ್ ಆಪ್ಷನ್ಸೂ ನಿಮಗೆ ಅವೈಲೇಬಲ್ ಇದೆ. ಪ್ರೈಸ್ ಬಂದು 252 ರುಪೀಸ್ ಇದೆ. ಈ ಥರ ಇದೆ, ಕಾಣಿಸ್ತಿದಲ್ಲ, ತುಂಬಾ ಚೆನ್ನಾಗಿದೆ. ಇದು ಕ್ವಾಲಿಟಿ ಬಗ್ಗೆ ಹೇಳ್ಬೇಕಾದ್ರೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಒಂಥರ ಸ್ಟೈಲಿಶ್ ಆಗಿದೆ ಅಂತ ಹೇಳ್ಬೋದು. ಕಾಫಿ ಕುಡಿಯೋದಕ್ಕೂ ತುಂಬಾ ಇಂಟ್ರೆಸ್ಟ್ ಬರುತ್ತೆ ಇದರಲ್ಲಿ ಹಾಕ್ಕೊಂಡು ಕುಡಿದಾಗ. ತುಂಬಾ ಚೆನ್ನಾಗಿದೆ. ನಿಮ್ಗೇನಾದರೂ ಬೇಕಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಂಡು ಬೈ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇದು ಬಂದು ಕೊಕೊನಟ್ ಸ್ಕ್ರ್ಯಾಪರು ನೋಡಿ, ಈ ಥರ ಬರುತ್ತೆ. ಈ ಮೆಟೀರಿಯಲ್ ಬಂದು ಪ್ಲಾಸ್ಟಿಕ್, ಇದು ಬಂದು ಸ್ಟೀಲ್ ಇದೆ. ಕಾಣಿಸ್ತಿದೆ ಅಲ್ವಾ ನೋಡಿ, ಈ ಥರ ಬರುತ್ತೆ. ಕಾಣಿಸ್ತಿದೆ ಅಂತ ಅನ್ಕೊತೀನಿ. ಪ್ರೈಸ್ ಬಂದು 113 ರುಪೀಸ್ ಇದೆ. ನಾವು ದೊಡ್ಡದು ಕೆಳಗಡೆ ಇಟ್ಕೊಂಡು ಯೂಸ್ ಮಾಡೋದಕ್ಕಿಂತ ಈ ಥರ ಚಿಕ್ಕದು ತೊಗೊಂಡಿದ್ದೀವಿ ಅಂದರೆ, ನಾವು ಏನಾದರೂ ಪಲ್ಯಕ್ಕೆ ಏನಾದರೂ ಬೇಕು ಅಂತ ಅಂದರೆ, ಕೊಬ್ಬರಿ ಸ್ವಲ್ಪನೇ ಕ್ವಾಂಟಿಟಿ ಬೇಕಲ್ವಾ, ಆ ಟೈಮಲ್ಲಿ ಇದನ್ನು ಯೂಸ್ ಮಾಡ್ಕೊಂಡು ಜಸ್ಟ್ ಈ ಥರ ಅರ್ಧ ಕಟ್ ಮಾಡಿರ್ತೀವಿ ನೋಡಿ, ಈ ಥರ ಶಾಪ್ ಈ ಥರ ಮಾಡ್ಕೊಂಡಿದ್ದೀವಿ ಅಂದರೆ ನೋಡಿ, ಈ ಥರ ಶಾಪ್ ಮಾಡಿಕೊಂಡ್ರೆ ನಮಗೆ ಬರುತ್ತೆ. ನಾನು ಜಸ್ಟ್ ನಿಮ್ಗೆ ತೋರಿಸ್ತಾ ಇದ್ದೀನಿ. ಜಾಸ್ತಿ ಮಾಡಿದ್ರೆ ವೇಸ್ಟ್ ಆಗುತ್ತಲ್ವ, ಅದಕ್ಕೆ ಇಷ್ಟು ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಬರುತ್ತೆ. ತುಂಬಾ ಹೆಲ್ಪ್ಫುಲ್ ಅಂತ ಹೇಳ್ಬೋದು. ನಿಮ್ಗೆ ಏನಾದರೂ ಬೇಕಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಂಡು ಬೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಐಟಮ್ ಬಂದು ಇದು ನೋಡಿ, ಪ್ಲೇಟ್ ಅಂದ್ಕೊಂಡಿದ್ದೀರಾ, ಪ್ಲೇಟ್ ಅಲ್ಲ, ತೆಂಗಿನಕಾಯಿ ಹೊಡಿಯೋದಕ್ಕೆ ಯೂಸ್ ಮಾಡೋ ಅಂಥದ್ದು. ನಾವು ಯೂಶ್ವಲಾಗಿ ಏನು ಮಾಡ್ತೀವಿ, ಔಟ್ಸೈಡ್ ಹೋಗಿ ಕಲ್ಲ ಮೇಲೆ ಹೊಡ್ಕೊಂಬರ್ತೀವಲ್ವ, ಸೊ ಅದಕ್ಕೆ ಸಬ್ಸ್ಟಿಟ್ಯೂಟ್ ಆಗಿ ನಾವು ಈ ಥರ ಪ್ಲೇಟ್ನ ತರಿಸಿದ್ದೀನಿ. ಪ್ಲೇಟ್ ಮೇಲೆ ನೋಡಿ, ಇದು ಬಂದು ಸ್ಟೀಲ್ ಇದೆ, ಆ್ಯಂಡ್ ಇದು ಬಂದು ಐರನ್ ಇದೆ. ಕಾಣಿಸ್ತಿದ್ದಲ್ವ ನೋಡಿ, ಈ ಥರ ಇದೆ. ಸೊ ಈ ಥರ ಶಾರ್ಪಾಗಿರೋದ್ರಿಂದ ನಮಗೆ ತೆಂಗಿನಕಾಯಿ ಹೊಡಿಯೋದಕ್ಕೆ ಈಸಿ ಆಗುತ್ತೆ, ಮತ್ತು ತೆಂಗಿನಕಾಯಿ ನೀರೆಲ್ಲನೂ ಇದರಲ್ಲಿ ಸ್ಟೋರ್ ಆಗುತ್ತೆ. ಕಾಣಿಸ್ತಿದೆ ಅಲ್ವಾ, ಸೊ ಅದನ್ನು ನಾವು ಯೂಸ್ ಮಾಡ್ಕೋಬೋದು. ಬ್ಯಾಕ್ ಸೈಡ್ ನೋಡಿ, ಇದು ಸಹ ಐರನ್ನ, ಆ್ಯಂಡ್ ಇದು ಬಂದು ಒಂಥರ ಬೆಲ್ಟ್ ಟೈಪಲ್ಲಿ ಕೊಟ್ಟಿದ್ದಾರೆ. ನಮಗೆ ಗ್ರಿಪ್ಪು ಬಂದು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಜರಗಬಾರ್ದು ಪ್ಲೇಟ್ ಅಂತ ಈ ಥರ ಗ್ರಿಪ್ಪರು ಕೊಟ್ಟಿದ್ದಾರೆ ನಮಗೆ. ಕಾಣಿಸ್ತಿದೆ ಅಲ್ವಾ, ಇದು ಬಂದು ಐರನ್ ಇದೆ, ಇದು ಬಂದು ಪ್ಲಾಸ್ಟಿಕ್ದು ಒಂಥರ ರಬ್ಬರ್ ಟೈಪಲ್ಲಿ ಕೊಟ್ಟಿದ್ದಾರೆ. ಇದು ಒಂದು ಸ್ಟೀಲ್ ಪೋರ್ಷನ್. ಕಾಣಿಸ್ತಿದೆ ಅಲ್ವಾ. ಸೊ ಈಗ ಇದು ಯಾವ ಥರ ಯೂಸ್ ಮಾಡೋದು ಅಂತ ನೋಡೋಣ, ಆಗುತ್ತಾ ಇಲ್ವಾ ಅನ್ನೋದನ್ನು. ನಾನು ತೆಂಗಿನಕಾಯಿ ನೋಡಿ ತೊಗೊಂಡಿದ್ದೀನಿ, ಇದು ಹೊಡಿಯೋಕ್ಕಾಗತ್ತಾ ಇಲ್ವಾ ಅಂತ ಚೆಕ್ ಮಾಡಿ ನೋಡೋಣ ಒಂದು ಸಲ. ನೋಡಿದ್ರಲ್ವಾ, ಸೊ ಹೊಡಿಬೋದು. ನೋಡಿ ನೀರೂ ಸಹ ಇದರಲ್ಲಿ ಸ್ಟೋರ್ ಆಗುತ್ತೆ. ಕಾಣಿಸ್ತಿದೆ ಅಲ್ವಾ, ಅಂದರೆ ಸ್ವಲ್ಪ ಸೌಂಡ್ ಜಾಸ್ತಿ ಬರುತ್ತೆ ಹೊಡೆದಾಗ. ಎಕ್ಸೆಪ್ಟ್ ದಟ್ ನಾವು ಅರ್ಜೆಂಟಲ್ಲಿ ಏನಾದರೂ ಮಾಡ್ಕೋಬೇಕು ಅಂತ ಯೂಸ್ ಆಗುತ್ತೆ ಅಂತ ಹೇಳ್ಬೋದು. ನೋಡಿ, ನಿಮ್ಮ ಇಷ್ಟ, ನಿಮ್ಗೆ ಬೇಕಾದರೆ ಬೈ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ನ ಕೊಟ್ಟಿರ್ತೀವಿ. ಫ್ರೆಂಡ್ಸ್, ನಾನು ವೇರ್ ಮಾಡಿರುವಂತಹ ಈ ಕುರ್ತಾ ಸೆಟ್ಟು ಸಹ ಮೀಶೋದಲ್ಲೇ ತೊಗೊಂಡಿರುವಂಥದ್ದು. ಇದರ ಲಿಂಕು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇಂಟ್ರೆಸ್ಟ್ ಇದ್ದರೆ ಒಂದು ಸಲ ಚೆಕ್ ಮಾಡಿ. ನಮ್ಮ ಚಾನಲ್ನಲ್ಲಿ ಕಿಚನ್ಗೆ ಯೂಸ್ ಆಗುವಂತಹ ಐಟಮ್ಸ್ ರಿಲೇಟೆಡ್ ತುಂಬಾ ವಿಡಿಯೋಸ್ ಇದೆ. ಅದರ ಲಿಂಕು ನಿಮಗೆ ಸೈಡಲ್ಲಿ ಆ್ಯಡ್ ಮಾಡಿರ್ತೀನಿ. ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿದೆ, ಒಂದು ಸಲ ಚೆಕ್ ಮಾಡಿ. ಇಷ್ಟ ಆದರೆ ಬೈ ಮಾಡ್ಕೊಳ್ಳಿ. ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆಲ್ ಐಟಮ್ಸ್ ಇನ್ ಒನ್ ಲಿಂಕ್ ಅಂತ ಕೊಟ್ಟಿರ್ತೀನಿ. ಸೊ ನೀವು ಆ ಒಂದು
ಲಿಂಕ್ನ ಕ್ಲಿಕ್ ಮಾಡಿದ್ದೀರಾ ಅಂದರೆ ನಾನು ತೋರಿಸಿರುವಂತಹ ಎಲ್ಲ ಪ್ರಾಡಕ್ಟ್ಸು ನಿಮಗೆ ಒಂದೇ ಪ್ಲೇಸಲ್ಲಿ ಸಿಗುತ್ತೆ. ಆ್ಯಂಡ್ ಸಪ್ರೇಟು ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡಿಕೊಂಡು ಬೈ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಮತ್ತು ಯೂಸ್ಫುಲ್ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.